ನಮಸ್ಕಾರ. ಕರ್ನಾಟಕ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕೊಟ್ಟಗೆರೆ ಗ್ರಾಮ. ಸೊ ಮುಳ್ಳಹಳ್ಳಿ ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದು ನಾವು ಆಗಲೇ 1ನೇ ತಾರೀಕಲ್ಲಿ ಕೆಲಸ ಮಾಡೋಕ್ಕಿಂತ ಇಲ್ಲಿ ಪೈಪ್ಲೈನ್ ಕೆಲಸದ್ದು ಕಂಪ್ಲೀಟ್ ಆಗಿದೆ. ಏನು ಪುಳ್ಳೇಗೌಡರು ಮಾದರಿ ಮೈಕ್ರೋ ಫ್ಲಿಂಕರ್ದು ವ್ಯವಸ್ಥೆ ಕಂಪ್ಲೀಟ್ ಮುಗಿಸಿ ಸೊ ಇವತ್ತು ಊರ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ನಮ್ಮ ಶ್ರೀಧರಿ ಅವರು ಸಾಥ್ ಕೊಟ್ಟು ಎಂಟರ್ ಅವ್ರ ಫ್ಯಾಮಿಲಿ ಎಲ್ಲ ಮಾತಾಡಿಸಿ ನಾವು ಸೊ ಅದನ್ನೆಲ್ಲ ಫೇಸ್ಬುಕ್ ಚಾನಲ್ ನಿಮ್ಮ ಹಳ್ಳಿ ಮತ್ತು ಫೇಸ್ಬುಕ್ ಚಾನಲ್ ಮಾಡಿರ್ತೀನಿ. ಸೊ ದಯವಿಟ್ಟು ಎಲ್ಲ ಅಲ್ಲಿ ವೀಕ್ಷಣೆ ಮಾಡಿ. ಯೂಟ್ಯೂಬ್ಗೆ ನಾನು ಮಾತಾಡಿರ್ತೀನಿ. ರೈತರು ಮಾತಾಡಿರೋದು ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ಪೇಜಲ್ಲಿ ಹೋದರೆ ನಿಮಗೆ ಖಂಡಿತ ಸಿಗುತ್ತೆ. ಸಾಧ್ಯ ಆದರೆ ಯೂಟ್ಯೂಬ್ಗೂ ಅಪ್ಲೋಡ್ ಮಾಡ್ತೀನಿ ಅಂತ. ಎಲ್ಲರ ಸಪೋರ್ಟು ಇದೇ ರೀತಿ ಇರಬೇಕು. ನಾವು ಪ್ರತಿ ಹಳ್ಳಿ ಗ್ರಾಮಗಳಿಗೂ ಬಂದು ನಾವು ಏನು ಪ್ಲ್ಯಾನ್ ಹೇಳಿದ್ದೀವಿ ಅದು ಶಾಶ್ವತ ಒಂದೇ ರೀತಿಯಾಗಿರಬೇಕು. ಸೊ ನೀರಾವರಿ ವ್ಯವಸ್ಥೆದು ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ತಾಳ್ಮೆಯಿಂದ ಇರಿ. ನಿಮ್ಮ ತೋಟಗಳಿಗೂ ವಿಸಿಟ್ ಮಾಡ್ತೀವಿ. ತಾಳ್ಮೆಯಿಂದ ಇದ್ದರೆ ಖಂಡಿತ ನಿಮ್ಮ ತೋಟಗಳಿಗೆ ಬಂದು ವಿಸಿಟ್ ಮಾಡಿ. ನಾವು ಒಂದಿನ ನಿಮಗೆ ಅದು ಶಾಶ್ವತವಾಗಿ ನೀರಾವರಿ ವ್ಯವಸ್ಥೆಯನ್ನು ಪ್ರಾಬ್ಲಮ್ ಬರ್ದಂಗೆ ಏನು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡಿ ನಿಮಗೆ ಒಳ್ಳೆ ಕ್ವಾಲಿಟಿ ಏನು ವರ್ಕ್ ಮಾಡಬೇಕು ಅದು ಮಾಡಿ ಖಂಡಿತ ನಾವು ಹೋಗ್ತೀವಿ. ತಾಳ್ಮೆಯಿಂದ ಇದು ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಸೊ ಇವರು ಶ್ರೀಧರಿ ಅವರು ಸೊ ಮಾತಾಡ್ತಾರೆ ನೋಡಿ. ಅವರು ಹೇಳ್ತಾರೆ ತಾಳ್ಮೆ ಎಷ್ಟು ಮುಖ್ಯ ಈ ವ್ಯವಸ್ಥೆಯಲ್ಲಿ ಅಂತ. ಅವ್ರ ಬಾಯಿಲೆ ಕೇಳಿ ಅಣ್ಣ, ಈ ವ್ಯವಸ್ಥೆಯಲ್ಲಿ ತಾಳ್ಮೆ ಎಷ್ಟು ಮುಖ್ಯ ರೈತರ ಬಗ್ಗೆ ಆ ಥರ ಮಾಡ್ತಾರೆ ಕೆಲವು ರೈತರು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತಾಳ್ಮೆ ಅಂದರೆ ಕೆಲಸ ಮಾತಾಡಿದ್ರೆ ಸುಲಭ ಇಲ್ಲ, ಸಮಯ ತಗೊಳ್ತದೆ. ಓಕೆ, ಅದಕ್ಕೆ ಬೇಕಾದ ಸ್ಕಿಲ್ ಲೇಬರ್ ಸಿಗೋದು ಕಷ್ಟ ಇರ್ತದೆ. ಒಂದು ಕೆಲಸಗಳು ಕ್ವಾಲಿಟಿ ಕೆಲಸ ಅಂದಾಗ ಸಮಯ ತಗೋಬೇಕು, ನಿಧಾನಕ್ಕೆ ಮಾಡಬೇಕಾಗ್ತದೆ, ಅರ್ಜೆಂಟಾಗಿ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ತಾಳ್ಮೆ ವಹಿಸ್ಬೇಕಾಗ್ತದೆ. ಒಂದು ಪ್ಲ್ಯಾನ್ ಮಾಡಬೇಕು, ಮತ್ತು ಹತ್ತು ವರ್ಕ್ ಆಗಬೇಕು. ಹತ್ತು ವರ್ಕ್ ಆದಮೇಲೆ ಪೈಪ್ ಅಂಟಿಸೋದು ಅವೆಲ್ಲ ಸಮಯ ತಗೊಳ್ತದೆ. ಈಗ ಬರೀ 1.5 ಎಕರೆಗೆ ನಮಗೆ 9 ದಿವಸ ಆಯಿತು. ಹಾಗಾಗಿ ಸಮಯ ತಗೊಳ್ತದೆ. ತಾಳ್ಮೆ ಇದ್ದರೆ ಆಗ್ತದೆ. ನೀವು ಇಲ್ಲಿವರೆಗೆ ತಡೆದಿದ್ದೀರಂತೆ ತಾಳ್ಮೆ ಇದ್ದರೆ ತಾಳ್ಮೆಯಿಂದ ಮಾಡಿಸ್ಕೊಂಡ್ರೆ. ಅಣ್ಣ, ಈಗ ಕೂತಲ್ಲೇ ನಮಗೆ ಎಷ್ಟಾಯಿತು ಕಾಸ್ಟು ಅಷ್ಟಾಯಿತು ಇಷ್ಟಾಯಿತು ಅಂತ ಕೇಳ್ತಾರೆ, ಅವ್ರಿಗೆ ಏನು ಹೇಳ್ತೀರಾ? ಎಕರೆಗೆ ನಮ್ಮ ಲೆಕ್ಕಾಚಾರ ಆ ಜಮೀನ್ದು ನೀರಿನ ವಾಟರ್ ಅವೈಲಬಿಲಿಟಿ, ವಾಟರ್ ಸೋರ್ಸ್ ಏನಿದೆ, ಆಮೇಲೆ ಏನು ಪ್ಲಾಂಟೇಶನ್ ಮಾಡಿದ್ದಾರೆ, ಪ್ಲಾಂಟೇಶನ್ದು ಡೈಮೆನ್ಷನ್ಸ್ ಏನಿದೆ, ಅದ್ರ ಮೇಲ್ಗಡೆ ನಿಮಗೆ ರೇಟ್ ಡಿಫರ್ ಆಗ್ತದೆ. ನಿಮಗೆ ಆ ಥರ ಇರ್ತದೆ. ಒಂದು 3 ಲಕ್ಷ 3.5 4 ಲಕ್ಷ ಆಗ್ತದೆ ನಿಮಗೆ. ಇವಾಗ ನಾವೇನು ಮಾಡಿದ್ದೀವಿ ಇಲ್ಲಿ ಕೊಟ್ಟಿಗೆರೆ ತೊಟ್ಟಿಲ್ಲಿ ಏನು ಮಾಡಿದ್ವಿ ಆ ರೀತಿ ಮಾಡಬೇಕು ಅಂದರೆ ಅಷ್ಟು ಬೇಕಾಗ್ತದೆ. ಲೆಕ್ಕ ಅದು ಈಗ ಪೈಪ್ ರೇಟ್ ಜಾಸ್ತಿ ಆಗ್ಬೋದು, ಮತ್ತು ಲೇಬರು ರೇಟು ಜಾಸ್ತಿ ಆಗ್ಬೋದು. ಹೀಗೆ ಎಲ್ಲ ಏನು ಹೇಳಿದ್ರೆ ಅವೆಲ್ಲ ಡಿಪೆಂಡ್ ಇರ್ತದೆ ಅದ್ರ ಮೇಲ್ಗಡೆ. ಮಷನ್ ರೇಟು, ಹತ್ತುವರೆದು ಈ ಥರ ಇರ್ತದೆ. ಆಮೇಲೆ ದೂರದಿಂದ ತರೋದಾದಾಗ ರೇಟ್ ಕಾಸ್ಟ್ಲಿ ಆಗ್ತದೆ, ಅವೈಲಬಿಲಿಟಿ ಈ ಥರ ಇರ್ತದೆ. ಹಂಗಾಗಿ ರೇಟ್ ಆಗ್ತದೆ. ಈ ರೇಂಜ್ ಏನು ತೀರಾ ಕಡಿಮೆನೂ ಇರೋದಿಲ್ಲ, ತೀರಾ ಜಾಸ್ತಿನೂ ಇರೋಲ್ಲ. ಈ ರೇಟ್ ಅಂತೂ ಹಾಗೆ ಆಗ್ತದೆ. ಕ್ವಾಲಿಟಿ ಬಗ್ಗೆ ಏನು ಮಾತಾಡ್ಬೋದು ನಾನು? ಕ್ವಾಲಿಟಿ ನಾವು ಮಾಡ್ತಾರಂಥ ಕ್ವಾಲಿಟಿ ಇದೆಲ್ಲ ಕೆಲಸದ್ದು ಪೈಪ್ ಆಗಿರ್ಬೋದು. ಕ್ವಾಲಿಟಿ ಎಲ್ಲ ಎಷ್ಟು ವರ್ಷ ರೈತರಿಗೆ 6 kg ಪ್ರೆಷರ್ದು ಆಗ್ತಾ ಇರೋದ್ರಿಂದ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಕ್ವಾಲಿಟಿ ಚೆನ್ನಾಗಿರ್ತದೆ. PUC ಲೈಫ್ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಇರ್ತದೆ. ಫಿನೋಲೆಕ್ಸ್ ಎಲ್ಲ ಸ್ಟ್ಯಾಂಡರ್ಡ್, ISI ಏನು ಆಗ್ತೀವಿ ಅದೆಲ್ಲ ಸ್ಟ್ಯಾಂಡರ್ಡ್ ಆಗಿರ್ತದೆ. ಓಕೆ, ಸ್ಟ್ಯಾಂಡರ್ಡ್ ಆಗಿ ಆರಾಮಾಗಿ ಒಂದು 50 ವರ್ಷ ಆರಾಮಾಗಿ ಬರ್ತದೆ. ಮಧ್ಯೆ ಬಾಲುವಾಳುಗಳೆಲ್ಲ ಒಂದು 20-25 ವರ್ಷ ಲೀಕಿಗೆ ಆದರೆ ನೀವು ಅದನ್ನು ಬದಲಾವಣೆ ಮಾಡಿಕೊಂಡ್ರೆ ಸಾಕು. ಅಂತ ಏನೋ ಮೇಂಟೆನೆನ್ಸ್ ಇರಲ್ಲ. ಮೇಲ್ಗಡೆ ಹಾಕಿರೋ ಸ್ಪ್ರಿಂಕ್ಲರ್ಗಳೇನಾದ್ರು ಬಿದ್ದು ಹೋದರೆ ಅಥವಾ ಅದು ರೊಟೇಟಿಂಗ್ ಪಾರ್ಟ್ ಆಗಿರೋದ್ರಿಂದ ಸೌದೋದ್ರೆ ಅದೊಂದೊಂದು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದು ಏನು ಹಾರ್ಡ್ಲಿ 10 to 15 rupees ಅಷ್ಟೇ ಒಂದು ಸ್ಪ್ರಿಂಕ್ಲರ್ಗೆ. ಅದೇನಂತ ನಿಮಗೆ ಕಾಸ್ಟ್ ಏನು ಬರುತ್ತೆ. ಓಕೆ, ಬಾಲ್ವಾಲ್ ಒಂದು 600-700 ರೂಪಾಯಿ ಇರ್ತದೆ. ಅದು ನಿಮಗೆ ಒಂದು 25-30 ವರ್ಷ ಬರ್ತದೆ ಒಂದು ಬಾಲ್ವಾಲು. ಇವಾಗ ಟೆಕ್ನಾಲಜಿ ಜಾಸ್ತಿ ಚೆನ್ನಾಗಿರೋದ್ರಿಂದ ಇನ್ನೂ ಲೈಫ್ ಜಾಸ್ತಿ ಬರ್ಬೋದು. ಹೌದು. ನಮ್ಮ ಹೇಳ್ತಿರೋದು ನಾವೀಗ 25 ವರ್ಷದಿಂದ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಅಲ್ಲಿವರೆಗೆ ಬಂದಿದೆ ನಮಗೆ. ಇಲ್ಲೂ ಟೆಕ್ನಾಲಜಿ ಚೆನ್ನಾಗಿದೆ, ಹಾಗಾಗಿ ಮುಂದಕ್ಕೆ ಇನ್ನೂ ಲೈಫ್ ಜಾಸ್ತಿ ಬರ್ಬೋದು ನಮ್ಮ ಅನಿಸಿಕೆ ಪ್ರಕಾರ. ಅಣ್ಣ, ಈಗ ಡೌಟ್ ಪಡ್ತಾರಲ್ಲ ರೈತರು, ಅವ್ರಿಗೆ ನಾವು ಈಗ ಏನು ಮಾಡಿದ್ದೀವಿ ಕೆಲಸ ಅದನ್ನು ಅಡ್ರೆಸ್ಗಳು ಹೇಳ್ಬೋದಾ ನೀವು? ಎಲ್ಲಿ ನೋಡ್ಬೋದು ಅಂತ ಹೇಳಿ. ಡೌಟ್ ಪಡೋವಂಥವ್ರು ಅವ್ರ ಡೌಟನ್ನು ಪರಿಹರಿಸ್ಕೋಬೇಕು ಅಂತ ಹೇಳಿದರೆ ನಾವು ಎಲ್ಲಿ ಕೆಲಸ ಮಾಡಿದ್ದೀವಿ ಅವ್ರು ಬಂದು ನೋಡಲಿ. ಈಗ ನಾವು ಆಲ್ಮೋಸ್ಟು ಈಗ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕೊಟ್ಟಗೆರೆ ದೊಡ್ಡಿ. ಸೊ ಇಲ್ಲಿಗೆ ಬಂದು ನೀವು ನೋಡ್ಬೋದು. ಅಲ್ಲೂ ಚಂದ್ರು ಅಂತ ರೈತರವರು, ಅಲ್ಲೂ ನೋಡ್ಬೋದು ನೀವು. ಸೊ ಕಣ್ಗಾಲ್ ಬಸವನಹಳ್ಳಿ ಅಲ್ಲಿ 40 ವರ್ಷ 50 ವರ್ಷದಿಂದ ಅವ್ರ ಪೈಪ್ ಲೈನ್ ಅವ್ರ ತೋಟಿಗೆ ಮಾಡಿರೋದು ಅದನ್ನು ನೋಡ್ಬೋದು. ಸೊ ಮತ್ತು ಚಂದಗಾಲ್ ಕ್ಯಾರನಾರ ತಾಲೂಕು ಚಂದಗಾಲ್ ಅಲ್ಲೂ ನೋಡ್ಬೋದು. ಆಮೇಲೆ ಅವ್ರಿಗೆ
ಚಂದ್ರುಗೆ ಅವ್ರಿಗೆ ಬೇರೆ ಬಿಸ್ನೆಸ್ ಇತ್ತು, ಸಮಯ ಕಡಿಮೆ ಇತ್ತು. ಅವರು ತಿಂಗಳಲ್ಲಿ ಒಂದು ವಾರ ಪೂರ್ತಿ ನೀರು ಹಾಯಿಸೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಹಾಗಾಗಿ ಏನು ಮಾಡಿದ್ರು, ಅವರು ಇದನ್ನ ಲಿವರೇಜ್ ತಗೊಂಡ್ರು. ಈಗ ಒಂದಷ್ಟು ಇನ್ವೆಸ್ಟ್ ಮಾಡಿ ಅವ್ರು ಏನು ಮಾಡಿದ್ರು, ಒಂದು ವಾರ ಟೈಮನ್ನು ಅವರು ಒಂದು ದಿವಸಕ್ಕೆ ಇಳಿಸ್ಕೊಂಡಿದ್ದಾರೆ. ಒಂದು ದಿವಸ ಬೆಳಗ್ಗೆ ಬಂದರೆ ಅವರು ನೀರಾವರಿ ಕೊಟ್ಟು ಜೀವಾಮೃತನ ಕೊಟ್ಟು ಹೋಗ್ಬೋದು. ಅಲ್ಲಿಗೆ ಅವ್ರಿಗೆ 5 ದಿವಸ ಸೇವ್ ಆಯಿತು. 7 ದಿವಸದಲ್ಲಿ 5 ದಿವಸ ಸೇವ್ ಆಯ್ತು ಅವ್ರಿಗೆ. ಆಯ್ತಾ, ಒಂದು ದಿವಸ ಲಿವರೇಜ್ ಆಯ್ತು. ಒಂದು ದಿವಸದಿಂದ ಇದರಿಂದ ಲಿವರೇಜ್ ತಗೊಂಡು ಒಂದು ವಾರನ ಅವ್ರು ಏನು ಮಾಡಿದ್ರು, ಒಂದು ದಿವಸಕ್ಕೆ ಇಳಿಸ್ಕೊಂಡ್ರು ಅವರು. ಹಾಗೆ ಇದನ್ನು ಅಷ್ಟೇ ಲಿವರೇಜ್ ಹಾಕಿ ನಿಮ್ಗೆ ಅವಶ್ಯಕತೆ ಇದ್ರೆ ಅದನ್ನ ಮಾಡಿಸ್ಬೋದು. ಟೈಮು ನಿಮಗೆ ಬೇರೆ ಕೆಲಸಗಳಿಗೆ ಬೇಕು ಅಂದರೆ, ಅದು ನಿಮ್ಗೆ ಅವಶ್ಯಕತೆ ಇಲ್ಲ ಅದು ಅಂತ ಹೇಳಿದ್ರೆ ಅದು ಮುಂದೆ ಹೆಜ್ಜೆ ಇಡ್ಬೋದು. ಹಂಗೆ ಅದು ಅವರವರ ಅವಶ್ಯಕತೆ ಅನಿವಾರ್ಯತೆಗಳೆಲ್ಲ ಮೇಲ್ಗಡೆಗೆ ಹೋಗ್ತದೆ. ಎಲ್ಲರನ್ನೂ ಎಲ್ಲದಕ್ಕೂ ಬಲವಂತ ಮಾಡೋಕೆ ಆಗಲ್ಲ. ಬಲವಂತ ಮಾಡೋಂಥದ್ದು ಸರಿಯಲ್ಲ ನನ್ನ ಅನಿಸ್ಕೋಬೇಕಾದ್ರೆ. ಓಕೆ, ಸೊ ಇವಾಗ ನಾವು ಫೀಡ್ಬ್ಯಾಕ್ ತಗೊಂಡೋಣ ನಮ್ಮ ಚಂದ್ರು ಅವ್ರ ಹತ್ರ. ಸೊ ಪಾಪ ಅವರು ತುಂಬ ಭಾವನಾತ್ಮಕವಾಗಿ ನಮಗೆ ಬೀಳ್ಕೊಡುಗೆ ಕೊಟ್ಟರು, ತುಂಬ ಖುಷಿ ಪಟ್ಟರು. ಏನು ಅನ್ನಿಸ್ತು ಅಣ್ಣ ಆ ಮೂಮೆಂಟ್ ನೋಡಿ ನಿಮಗೆ? ಏನು ನಾವು ಎಲ್ಲಿಂದ ನಾವು ಬಂದು ಯಾಕಪ್ಪ ಇದು ಈ ಸಣ್ಣ ಪುಟ್ಟ ದುಡ್ಡಿಗೆ ನಾವು ಯಾಕೆ ಒದ್ದಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರು ಕಣ್ಣು ತುಂಬಿಕೊಂಡಿದ್ದೆಲ್ಲ ನೋಡಿದಾಗ ಏನೋ ಬಿಡಪ್ಪ ನಾವು ಮಾಡಿದ್ದು ಒಂದು ಸಾರ್ಥಕ ಆಗ್ತದೆ, ಒಂದಷ್ಟು ಜನಕ್ಕೆ ಅವ್ರಿಗೆ ಹೆಲ್ಪ್ ಆಯ್ತಲ್ಲ ಅನ್ನೋ ನಮಗೂ ಒಂದು ಫೀಲಿಂಗ್, ನಮಗೊಂದು ಭಾವ. ಆ ಭಾವ ನಮಗೂ ತುಂಬಿಕೊಡ್ತದೆ ಅಷ್ಟೇ, ಇನ್ನೇನು ಬೇರೆ ಏನೂ ಇದಿಲ್ಲ. ಈಗ ನಮಗಿಂದ ಒಂದಷ್ಟು, ಈಗ ಅವರಿಂದ ಒಂದಷ್ಟು ಹೆಲ್ಪ್ ಆಗಿರ್ತದೆ, ನಮ್ಮಿಂದ ಒಂದಷ್ಟು ಅವ್ರಿಗೆ ಹೆಲ್ಪ್ ಆಗ್ತದೆ. ಆ ಥರ ಒಂದು ಭಾವ ಅಷ್ಟೇ, ಇನ್ನೇನು ಬೇರೆ ಇದಿಲ್ಲ. ಸಂಬಂಧ ನಮ್ಮಂಗೆ ನಮ್ಮ ಥರದವರೇ ಆದಂಥ, ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋವಂಥವ್ರು, ನಮ್ಮ ಥರನೇ ಮಾಡೋವಂಥವ್ರು ಒಂದು ನೆಟ್ವರ್ಕ್ ಡೆವಲಪ್ ಆಗ್ತದೆ, ಒಂದು ಸಂಬಂಧ ಬೆಳ್ಕೊಳ್ತದೆ. ಅಣ್ಣ ಈಗ ನಾನು ಒಂದು 7 ವರ್ಷದಿಂದ ತುಂಬ ಕಷ್ಟಪಡ್ತಿದ್ದೆ ಅಣ್ಣ ಈ ನೀರಾವರಿ ವ್ಯವಸ್ಥೆ. ನನಗೂ ತುಂಬ ಸರ್ಚ್ ಮಾಡ್ತಿದ್ದೆ, ಯಾರ ಮನೆ ಯಾರು ಪರಿಪೂರ್ಣಕ ಅಂತ ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ತಂಥ ಮೊದಲ ವ್ಯಕ್ತಿ ನಿಮ್ಮ ತಂದೆ ಅಣ್ಣ, ಗುಳ್ಳೇಗೌಡರು. ಸೊ ಅವ್ರು ಬಂದು ನನಗೆ ತಿಳಿಸ್ತಂಥ ಏನು ನನ್ನ ತೋಟ ಎಲ್ಲ ಸುತ್ತಾಡಿ ಮಾಡೋಂಥ ಪ್ಲ್ಯಾನಿಂಗು, ಸರ್ವೀಸು ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು ಅಣ್ಣ. ಸಡನ್ನಾಗಿ ದೇವರು ನಮ್ಗೆ ಸಾಕು ಕೊಟ್ಟ. ಒಂದು ಅಕಾಲಿಕ ಮರಣ, ಪಾಪ ನಮ್ಮ ಗೌಡ್ರು ತೀರ್ಕೊಬಿಟ್ರು ನಿಮ್ಮ ತಂದೆ. ಸೊ ಅಂಥ ಟೈಮಲ್ಲಿ ನಾನು ಒದ್ದಾಡಬೇಕಾದ್ರೆ ನೀವು ನನಗೆ ಬಂದು ನಾನು ಇದ್ದೀನಿ, ನಾನು ಮಾಡಿಕೊಡ್ತೀನಿ, ಮದು ಹೆದರಬೇಡ, ಸ್ವಲ್ಪ ಎಲ್ಲ ಈ ಕಾರ್ಯ ಎಲ್ಲ ಮುಗಿಲಿ, ನಾನು ಮಾಡ್ತೀನಿ ಅಂತ ಬಂದು ನಂಗೆ ಕಂಪ್ಲೀಟಾಗಿ ಕೆಲಸ ಮುಗಿಸ್ಕೊಟ್ರಿ. ಸೊ ಇದೆಲ್ಲ ನೋಡಿದ್ಮೇಲೆ ನಾನು ಯಾಕೆ ಈ ಕರ್ನಾಟಕ ಜನತೆಗೆ ಇದನ್ನು ಒಂದು ಒಳ್ಳೆ ಸರ್ವಿಸ್ ಕೊಡೋಣ, ದುಡ್ಡು ಫ್ರೀ ಅಂತೂ ಕೊಡ್ತಲ್ಲ, ನಾವೇನು ಚಾರ್ಜ್ ಮಾಡಬೇಕು ಅದು ಮಾಡ್ತೀವಿ ಅಣ್ಣ, ಆದರೂ ಅವ್ರಿಗೆ ನ್ಯಾಯಯುತವಾಗಿ ಅದನ್ನು ಕಂಪ್ಲೀಟಾಗಿ ಒಂದು ಪಾರದರ್ಶಕವಾಗಿ ಮಾಡಿಕೊಡ್ತಾ ಇದೀವಿ ಅಣ್ಣ. ಸೊ ದಯವಿಟ್ಟು ನನ್ನ ಸ್ಮಾಲ್ ರಿಕ್ವೆಸ್ಟ್ ಅಣ್ಣ, ನಿಮಗೆ ಕಾಲ ನಿಮ್ಮ ಕಲ್ತಿರೋವಂಥ ವಿದ್ಯೆ, ಪೈಪ್ಲೈನ್ ಇರಿಗೇಷನ್ ಸಿಸ್ಟಮ್ನಲ್ಲಿ ತಿಳ್ಕೊಂಡಿರೋಂಥ ಒಂದು ಏನಿದೆ ಆ ಟೆಕ್ನಾಲಜಿಗಳನ್ನ ದಯವಿಟ್ಟು ಪ್ರತಿ ರೈತರುಗಳಿಗೂ ತಲುಪಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ. ನಿಮಗೆ ಏನು ಅನ್ನಿಸ್ತದೆ ಅಣ್ಣ ನಿಮಗೆ? ತಲುಪಿಸೋಣ, ನಮ್ಮ ಶಕ್ತಿ, ನಮ್ಮ ವ್ಯಾಪ್ತಿ ಏನಿದೆ ಅದರ ಅನುಸಾರವಾಗಿ ನಾವು ಮಾಡ್ಕೊಂಡು ಹೋಗೋಣ. ಖಂಡಿತ ಅಣ್ಣ, ಈ ವಿಶ್ವಾಸ, ಈ ಪ್ರೀತಿ ಮತ್ತು ನಮ್ಮ ರೈತರುಗಳು ನಿಮ್ಮ ಈಗ ನೋಡಿದ್ವಲ್ಲ ಅಣ್ಣ ಕೊನೆ ಕ್ಷಣ, ನಾವು ಅದನ್ನು ನಾವು 1 ಕೋಟಿ ಸಂಪಾದನೆ ಮಾಡೋದು ಪಡ್ಕೊಳಕ್ಕಾಗಲ್ಲ ಅಣ್ಣ. ಆ ಪ್ರೀತಿ ಇನ್ನೊತ್ತು ನಮ್ಗೆ ಸಿಗಲ್ಲ ಅದು. ಸೊ ಸಹಾಯ ಗಂಟೆ ಅದು ಅಚ್ಚುಳ್ಕೊಬಿಡುತ್ತೆ. ಸೊ ದಯವಿಟ್ಟು ಅಣ್ಣ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮಲ್ಲಿ ಕಲ್ತಿದ್ದೀರಲ್ಲ ಏನು ವಿದ್ಯೆ, ಅದು ನಿಮ್ಮ ಜೊತೆನೇ ಹೋಗ್ಬಾರ್ದು. ಪ್ರತಿ ಜಿಲ್ಲೆಗಳು, ಪ್ರತಿ ತಾಲೂಕುಗಳಿಗೆ ರೈತರುಗಳು ಒದ್ದಾಡ್ತಾರೋರ್ಗೂ ಇದೇ ಒಂದು ಫೀಲಿಂಗ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಮಾಡಲಿ, ಅವಶ್ಯಕತೆ ಬಿದ್ದವರಿಗೆ ಖಂಡಿತವಾಗಿ ನಾವು ಸಹಕರಿಸೋಣ. ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳು. ಕೇಳಿದ್ರಲ್ಲ ಪ್ರೇಕ್ಷಕರೇ, ಸೊ ಇದನ್ನೇ ಕೆಲಸನ ನಾನು ಜಿಲ್ಲೆಗಳು, ತಾಲೂಕು ಮತ್ತು ಹಳ್ಳಿಗಳಿಗೂ ಕೂಡ ಏನು ರೈತರುಗಳು ನೀರಾವರಿ ವ್ಯವಸ್ಥೆಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಮನೆ ಮತ್ತು ಮದುವೆ ಅನ್ನೋದು ಏನು ಪಾರ್ಟ್ ಆಫ್ ಜೀವನದಲ್ಲಿ ಬರುತ್ತೆ, ಅದೇ ರೀತಿ ನಮ್ಮ ತೋಟಗಾರಿಕೆ ಅಂತ ಮಾಡ್ತಾ ಇರ್ಬೇಕಾದ್ರೆ ಇರಿಗೇಷನ್ ಸಿಸ್ಟಮ್ ಮತ್ತು ಮೈಕ್ರೋ ಸ್ಪ್ರಿಂಕ್ಲರ್ ವ್ಯವಸ್ಥೆನೂ ಕೂಡ ಶಾಶ್ವತವಾಗಿ ಇನ್ನು ಪ್ರಾಬ್ಲಮ್ ಬರ್ದಂಗೆ, ಏನು 2 ದಿನ 3 ದಿನ ನೀರು ಹಾಯಿಸ್ಕೊಂಡು ಕಾಲಾಗ ವೇಸ್ಟ್ ಮಾಡ್ತಿರೋ ರೈತರುಗಳು, ನೀರನ್ನು ವೇಸ್ಟ್ ಮಾಡಿ, ಮಣ್ಣಿನ ಫಲವತ್ತತೆಯನ್ನು ವೇಸ್ಟ್ ಮಾಡಿ ಏನು ಮಾಡ್ತಿರೋ, ಇವತ್ತು ನಾಟಿ ಹಸುಗಳು ಸಾಕ್ತಾ ಜೀವಾಮೃತ ಕೊಡೋಕ್ಕೆ ಏನು ಒದ್ದಾಡ್ತಾ ಇದ್ದಾರೆ, ಮತ್ತು ಅತಿ ಹೆಚ್ಚು ನೀರನ್ನ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ. ಸೊ ಇದನ್ನು ಶ್ರೀಧರಿಯವರು ಏನು ಈ ಒಂದು 30-40 ವರ್ಷದಿಂದ ಏನು ಸ್ಟ್ರಗಲ್ ಪಟ್ಟಿದ್ದಾರೆ, ಏನು ಈಗ ವಿದ್ಯೆನ ಕಲ್ತಿದ್ದಾರೆ, ಇರಿಗೇಷನ್ ಸಿಸ್ಟಮ್ ಏನು ತಿಳ್ಕೊಂಡಿದ್ದಾರೆ, ಅದನ್ನು ಪ್ರತಿ ಹಳ್ಳಿಗಳಿಗೂ ಕೂಡ, ಪ್ರತಿ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ರೈತರುಗಳು ಏನಿದ್ದಾರೆ ಅವ್ರದ್ದು ರಿಕಮೆಂಡ್ ಪ್ರಕಾರ ನಾವು ಪ್ಲ್ಯಾನ್ ಮಾಡಿ ಕಂಪ್ಲೀಟಾಗಿ ಒಂದು
ಎಷ್ಟು ಸಾಧ್ಯನೋ ಅಷ್ಟು ನಾವು ಸರ್ವಿಸ್ನ ಕಮ್ಮಿ ಆಗೋಂಥ ರೀತಿಯಲ್ಲಿ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇವತ್ತಿನ ಖರ್ಚು ವೆಚ್ಚಗಳಲ್ಲಿ ನೋಡಿದಾಗ ನೀವು ಕೂಡ ಅರ್ಥ ಮಾಡಿಕೊಂಡು ನಮಗೆ ಒಂದು ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಈ ವಿಷಯದಲ್ಲಿ ನೀವು ನಿಮಗೆ ಗೊತ್ತಿರುತ್ತೆ ಇವತ್ತಿನ ಖರ್ಚು ವೆಚ್ಚಗಳೆಲ್ಲ, ಮೇಂಟೆನೆನ್ಸ್ ಇರ್ಬೋದು, ಕಾರ್ ಮೇಂಟೆನೆನ್ಸು, ಡ್ರೈವರ್ದು ಸಂಬಳ ಇರ್ಬೋದು, ಇವೆಲ್ಲ ನೋಡಿ ಅಣ್ಣನೇ ಡ್ರೈವ್ ಮಾಡ್ತಾಯಿದ್ರೆ 300 ಕಿಲೋಮೀಟ್ರಿಂದ ಡ್ರೈವ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರಿಗೂ ಇವಾಗಲೇ ಹಣ ಏಜು ನಿಮ್ಮೊಂದು 55-60 ವರ್ಷ ಆಗಿದೆ. ಪಾಪ ಅವರು ರಾತ್ರಿ ನಿಂತಿರೋ ಬಿಡ್ತೀರ, ಇದು ಸತ್ಯ ಹೇಳ್ತಾ ಇದ್ದೀನಿ. 3 ದಿನ ಆಯಿತು ಪಾಪ ಅವ್ರು ಸರಿಯಾಗಿ ನಿದ್ದೆ ಮಾಡಿ, ಹೆಂಡತಿ ಮಕ್ಕಳು, ತೋಟ ಎಲ್ಲ ಹಾಳಿದೆ, 6.5 ಎಕರೆ 7 ಎಕರೆ ತೋಟ ಇದೆ, ಎಲ್ಲ ಬಿಟ್ಟು ಪಾಪ ಅವರು ಸರಿಯಾಗಿ ನಿದ್ದೆನೂ ಇಲ್ಲ. ಅಂಥದ್ದು ಕೂಡ ತಾಳ್ಮೆಯಿಂದ ಪೇಸಸ್ಸಿಂದ ಕೆಲಸ ಮುಗಿಸ್ಕೊಂಡಿದ್ದಾರೆ. ಒಂದು ಭಾವನಾತ್ಮಕವಾದ ಸಣ್ಣ ವಿಷಯವನ್ನು ಕಣ್ತುಂಬಿಕೊಂಡಿದ್ದಾರೆ. ಸೊ ಇದೊಂದು ಅವ್ರಿಗೆ ಒಂದು ಖುಷಿಯಾಗಿ ತಂದುಕೊಟ್ಟಂಥ ಒಂದು ಕ್ಷಣ ಅದು. ದಯವಿಟ್ಟು ರೈತರುಗಳು ಅರ್ಥ ಮಾಡಿಕೊಂಡು ಒಂದು ಇದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಯಾರು ಇದರಲ್ಲಿ ಬ್ಯಾಡ್ ಕಮೆಂಟ್ ಹಾಕೋದು ಅದು ಮಾಡೋದು ಮಾಡಬೇಡಿ. ಒಂದು ನಿಮಗೆ ಪಾರದರ್ಶಕತೆ ಏನಿರಬೇಕು, ನಿಮಗೆ ಎಲ್ಲಿ ಕೆಲಸಗಳನ್ನ ಮಾಡಿದ್ದೀವಿ ಅಲ್ಲಿ ಬಂದು ನೋಡಿ, ಪ್ರತ್ಯಕ್ಷವಾಗಿ ನೋಡಿ, ಪ್ರಮಾಣಿಸಿ ನೋಡಿ ನೀವು ಕರೆ ಮಾಡಬೇಕು. ಮತ್ತು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿರಿ. ಖಂಡಿತ ನನ್ನ ಫ್ರೀ ಟೈಮ್ನಲ್ಲಿ ನಾನೇ ನಿಮಗೆ ಕಾಲ್ ಮಾಡಿ ನಿಮ್ಮ ರಿಕ್ರೂಟ್ಮೆಂಟ್ ಏನಿದೆ ಅದನ್ನು ಆಧಾರ್ ಕಾರ್ಡ್ ಮತ್ತು ಲೊಕೇಶನ್ನ ಶೇರ್ ಮಾಡಿಸ್ಕೊಂಡು ನಿಮ್ಮ ತೋಟಗಳಿಗೆ ವಿಸಿಟ್ ಅಂತ ಮಾಡಿ ನಾವು ಒಂದು ಸಲ ಪ್ಲ್ಯಾನ್ ಮಾಡಿ ಯಾವ ಡೇಟಲ್ಲಿ ಬರ್ತೀವಿ ಅನ್ನೋದು ನಿಮಗೆ ಒಂದು 2-3 ಡೇಸ್ ಒಳಗಡೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೆ ನೀವು ದಯವಿಟ್ಟು ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.